ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿರಿಚರಿ ಚಾನಲ್. ನಾನು ನಿಮಗೆ ಜೂನ್ 4ನೇ ತಾರೀಕು ಸಂಕಷ್ಟ ಚತುರ್ಥಿಯ ಬಗ್ಗೆ ವಿವರವಾಗಿ ಹೇಳುತ್ತಿದ್ದೇನೆ. ಇದು ವಿಭುವನ ಸಂಕಷ್ಟ ಚತುರ್ಥಿ ಅಂತಲೂ ಕರೀತಾರೆ. ಜೂನ್ 4, 2026 ಸಂಕಷ್ಟ ಚತುರ್ಥಿಯ ಸಮಯ. ಚತುರ್ಥಿ ತಿಥಿ ಆರಂಭ ಜೂನ್ 3 ಬುಧವಾರ ರಾತ್ರಿ 9:21. ಚತುರ್ಥಿ ತಿಥಿ ಮುಕ್ತಾಯ ಜೂನ್ 4 ಗುರುವಾರ ರಾತ್ರಿ 11:30. ಚಂದ್ರೋದಯ ಸಮಯ ಜೂನ್ 4 ಗುರುವಾರ ರಾತ್ರಿ 9:54ರಿಂದ 10:04 ಸುಮಾರಿಗೆ. ಈ ದಿನ ರಾತ್ರಿ ಚಂದ್ರ ದರ್ಶನ ಮಾಡಿ ಅರ್ಘ್ಯ ಕೊಡುವುದು, ನಂತರವೇ ಉಪವಾಸ ಮುರಿಯಬೇಕು. ಈ ಚತುರ್ಥಿಯನ್ನು ವಿಭುವನ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಅಧಿಕ ಮಾಸದ ವಿಶೇಷ ಪಂಚಾಂಗದ ಪ್ರಕಾರ 2026ರಲ್ಲಿ ಅಧಿಕ ಜ್ಯೇಷ್ಠ ಮಾಸ ಬಂದಿದೆ. ಪ್ರತಿ 3 ವರ್ಷಕ್ಕೊಮ್ಮೆ ಬರುವ ಅಧಿಕ ಮಾಸದಲ್ಲಿ ಬರುವ ಸಂಕಷ್ಟ ಚತುರ್ಥಿಯನ್ನು ವಿಭುವನ ಚತುರ್ಥಿ ಎನ್ನಲಾಗುತ್ತದೆ. ಮಹತ್ವ ಏನಂದರೆ, ಈ ದಿನ ಗಣೇಶನನ್ನು ವಿಭುವನ ಪಾಲಕ ರೂಪದಲ್ಲಿ ಪೂಜಿಸಲಾಗುತ್ತದೆ. ಈ ಅಪರೂಪದ ಯೋಗದಲ್ಲಿ ವ್ರತ ಮಾಡುವುದರಿಂದ ಜೀವನದ ದೀರ್ಘಕಾಲದ ಕಷ್ಟಗಳು, ಆರ್ಥಿಕ ತೊಂದರೆಗಳು ಮತ್ತು ಕಾರ್ಯದಲ್ಲಾಗುವ ಅಡೆತಡೆಗಳು, ವಿಘ್ನಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯಿದೆ. ಈಗ ಏನು ಮಾಡಬೇಕು, ಪೂಜೆ ಹೇಗೆ ಮಾಡಬೇಕು ಅಂದರೆ, ಬೆಳಗ್ಗೆ ಬೇಗ ಏಳೋದು, ಮುಂಜಾನೆ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಸ್ನಾನ ಮಾಡಬೇಕು. ಉಪವಾಸ ಸಂಕಲ್ಪ, ಗಣೇಶನ ಮುಂದೆ ಕೈ ಮುಗಿದು ದಿನಪೂರ್ತಿ ಭಕ್ತಿಯಿಂದ ಉಪವಾಸ ಇರಲು ಸಂಕಲ್ಪ ಮಾಡಬೇಕು. ವಸ್ತ್ರ ಧರಿಸುವುದು, ಪೂಜೆಯ ಸಮಯದಲ್ಲಿ ಕೆಂಪು ಅಥವಾ ಹಳದಿ ಬಣ್ಣದ ಶುಭ್ರವಾದ ಬಟ್ಟೆಗಳನ್ನು ಧರಿಸುವುದು ಉತ್ತಮ. ಗರಿಕೆ ಪೂಜೆ, ಗಣೇಶನಿಗೆ ಅತ್ಯಂತ ಪ್ರಿಯವಾದ ಗರಿಕೆ, ದೂರ್ವೆ ಅಂತಲೂ ಅಂತಾರೆ, ಮತ್ತು ಕೆಂಪು ಹೂಗಳನ್ನು ಅರ್ಪಿಸಿ ಪೂಜಿಸಬೇಕು. 21 ಗರಿಕೆಗಳನ್ನು ಅರ್ಪಿಸುವುದು ವಿಶೇಷ. ನೈವೇದ್ಯ, ದೇವರಿಗೆ ಮೋದಕ, ಕಡುಬು, ಎಳ್ಳುಂಡೆ ಅಥವಾ ಲಾಡುಗಳನ್ನು ನೈವೇದ್ಯವಾಗಿ ಸಿದ್ಧಪಡಿಸಬೇಕು. ಮಂತ್ರ ಪಠನೆ, ಓಂ ಗಂ ಗಣಪತಿಯೇ ನಮಃ ಅಥವಾ ವಕ್ರತುಂಡ ಮಹಾಕಾಯ ಮಂತ್ರವನ್ನು ಮತ್ತು ಗಣೇಶ ಅಥರ್ವಶಿಷ್ಟವನ್ನು ಪಠಿಸಬೇಕು. ಚಂದ್ರ ದರ್ಶನ ಮತ್ತು ಅರ್ಘ್ಯ, ರಾತ್ರಿ ಚಂದ್ರ ಮೂಡಿದ ನಂತರ ಚಂದ್ರನಿಗೆ ನೀರು ಅಥವಾ ಹಾಲಿನ ಅರ್ಘ್ಯ ಕೊಟ್ಟು ಗಣೇಶನಿಗೆ ಮಂಗಳಾರತಿ ಮಾಡಿ ಪ್ರಸಾದ ಸೇವಿಸಿ ಉಪವಾಸ ಮುಗಿಸಬೇಕು.